ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಆಗ್ರಹ ವಿಚಾರ ಗವರ್ನರ್ಗೆ ಮನವಿ ಮಾಡುವಂತಹ ತಪ್ಪೇನಾಗಿಲ್ಲ ಅಂತ ಟಿವಿಎನ್ಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಆಗ್ರಹ ವಿಚಾರದ ಬೆನ್ನಲ್ಲೇ ಗವರ್ನರ್ಗೆ ಮನವಿ ಮಾಡುವಂತಹ ತಪ್ಪೇನೂ ಆಗಿಲ್ಲ ಅಂತ ಮುರುಗೇಶ್ ನಿರಾಣಿ ಟಿವಿಎನ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯ ವಕೀಲರು 50 ವರ್ಷ ರಾಜಕೀಯದ ಅನುಭವ ಇದೆ ಅವರಿಗೆ. ಹಾಗೆ ಡಿಕೆ ಶಿವಕುಮಾರ್ ಸಿಎಂ ಆಗುವಂತಹ ಕನಸನ್ನ ಕಂಡವರು. ಏನ್ ವಿಷಯ ಅಂತ ಇಲ್ಲಿವರೆಗೂ ಕೂಡ ಒಬ್ಬರಾದ್ರೂ ಹೇಳಿದ್ದಾರಾ? ಯಾವ ವಿಷಯಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅದನ್ನಾದ್ರೂ ಒಂದು ಕ್ಲಾರಿಟಿ ಇದೆಯಾ? ಸರ್ಕಾರಕ್ಕೆ ಏನ್ ನಷ್ಟ ಆಗಿದೆ ಅಂತ ಸ್ಪಷ್ಟೀಕರಣ ಕೊಡಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನೂ ಇಲ್ಲದೆ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ಕೂಡ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಈ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುರುಗೇಶ್ ನಿರಾಣಿ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಹೇಳ್ಬೇಕಂದ್ರೆ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ರಾಜ್ಯಪಾಲರು ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ರಾಜಧರ್ಮವನ್ನು ಪಾಲಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುರುಗೇಶ್ ನಿರಾಣಿ ಅವರ ಮೇಲೂ ಕೂಡ ಅವರು ಆರೋಪ ಮಾಡಿರುವಂಥದ್ದು. ಅವ್ರು ಮಾತಾಡ್ಸೋಣ ಯಾವ ರೀತಿ ಸ್ಪಷ್ಟೀಕರಣ ಕೊಡ್ತಾರೆ ಅಂತ. ಸರ್, ಮೊದಲನೇದಾಗಿ ಹೇಳ್ಬೇಕು, ಪ್ರಕರಣ ಏನು, ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ ಕೊಡೋಕೆ ಬಯಸ್ತೀರಿ ಅಂತ? 2022ರಲ್ಲಿ ಕೈಗಾರಿಕಾ ಇಲಾಖೆಯಿಂದ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ನಾವು ಏರ್ಪಡಿಸಿದ್ದೀವಿ. ಆ ಸಂದರ್ಭದಲ್ಲಿ ಒಂದು ಕಿರುಚಿತ್ರ 5 ನಿಮಿಷದ ಕಿರುಚಿತ್ರಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳು 4.5 ಕೋಟಿ ರೂಪಾಯಿಗೆ ಕೊಟ್ಟಿದ್ದರು. ಅದು ನನ್ನ ಗಮನಕ್ಕೆ ಬಂದ ತಕ್ಷಣವೇ ಈ 4.5 ಕೋಟಿ ರೂಪಾಯಿದಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಸೂಕ್ತ ಅಲ್ಲ, ಅದನ್ನು ಮಾಡಬೇಡಿ, ಅದನ್ನು ಏನಾದರೂ ಹಣ ಬಿಡುಗಡೆ ಮಾಡಬೇಡಿ ಅಂತೇಳಿ ನಾನು ಅವತ್ತೇ 21/10/2022ಕ್ಕೆ ಪತ್ರ ಕೊಟ್ಟ ಮೇಲೆ ಅದು ಸ್ಟಾಪ್ ಆಯಿತು. ನಂತರದ ದಿನಗಳಲ್ಲಿ ಅವರು ದುಡ್ಡು ಕೊಡದೇ ಇರೋದ್ರಿಂದ ಅವರು ಕೋರ್ಟಿಗೆ ಹೋದರು. ಕೋರ್ಟ್ದಲ್ಲಿ ಚರ್ಚಿಸಲಾಗಿ ಇಲ್ಲ ಕೈಗಾರಿಕಾ ಸಚಿವರು ಹೇಳಿರುವಂಥ ಸರಿ ಇದೆ, ಅವ್ರು ಕೊಟ್ಟಿರುವಂಥ ಪತ್ರ ಸರಿ ಇದೆ, ಇಂಥ ಒಂದು ಇವೆಂಟ್ಗೆ 4.5 ಕೋಟಿ ರೂಪಾಯಿ ಬರೀ ಒಂದು ಕಿರುಚಿತ್ರ ಮಾಡಲಿಕ್ಕೆ ಕೊಡೋದು ಯೋಗ್ಯ ಅಲ್ಲ, ಅದರ ಸಲುವಾಗಿ ಅದನ್ನು ಕೊಡಬಾರ್ದು ಅನ್ನುವಂಥ ಕೋರ್ಟ್ ಆದೇಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮುರುಗೇಶ್ ನಿರಾಣಿ ಅವರಿಂದ 4.5 ಕೋಟಿ ರೂಪಾಯಿ ಇಲಾಖೆಗಾಗುವಂಥ ನಷ್ಟ ತಪ್ಪಿದೆ ಹೊರತು ನನ್ನಿಂದ ಯಾವುದೇ 1 ರೂಪಾಯಿನೂ ಹಾನಿಯಾಗಿಲ್ಲ ಅನ್ನುವಂಥದ್ದು ಇವತ್ತಿನ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ನಮ್ದು ಇಷ್ಟೆಲ್ಲ ನೀವು ಸ್ಪಷ್ಟೀಕರಣ ಕೊಟ್ಟಿರಿ, ಲೆಟರ್ ಕೊಟ್ಟಿರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಅಂತ? ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಅವರೊಬ್ಬರು ವಕೀಲರು, ಭಾಳಷ್ಟು 50 ವರ್ಷದ ರಾಜಕೀಯ ಅನುಭವ ಇದೆ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಂದೆ ಮುಖ್ಯಮಂತ್ರಿಗಳಾಗುವಂಥ ಕನಸು ಕಾಣ್ತಿರುವಂಥವ್ರು. ಅದು ಅಲ್ಲದೆ ಅವರಿಗೂ ಒಂದು 40 ವರ್ಷದ ರಾಜಕೀಯ ಅನುಭವ ಇದೆ. ಆ ಹಿನ್ನೆಲೆಯಲ್ಲಿ ನೀವು ಹೇಳ್ತಾ ಇದ್ದೀರಿ 4 ಜನ ಸಚಿವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಲೇಬೇಕು ಅನ್ನುವಂಥದ್ದನ್ನು ಪಾದಯಾತ್ರೆ ಮುಖಾಂತರ ನೀವು ಗವರ್ನರ್ಗೆ ಮನವಿಯನ್ನು ಮಾಡ್ತೀರಿ. ನೀವು ಗವರ್ನರ್ ಮನವಿ ಮಾಡುವಂಥದ್ದು ತಪ್ಪೇನಿಲ್ಲ, ಮಾಡ್ಬೋದು. ಆ ವಿಷಯ ಏನಿದೆ ಅನ್ನುವಂಥದ್ದು ಇಲ್ಲಿವರೆಗೆ ನೀವು ಒಬ್ಬರಾದರೂ ಹೇಳಿದ್ದೀರಾ? ಕಾಂಗ್ರೆಸ್ದವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲ ಸಚಿವರು ಹೇಳಿದಿರಿ. ಸನ್ಮಾನ್ಯ ಎಂ ಬಿ ಪಾಟೀಲ್ ಸಹಿತ ಹೇಳಿದರು ನಿರಾಣಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕಂತ. ಹೌದು, ಮಾಡಬೇಕು. ಯಾವ ವಿಷಯ ಸಲುವಾಗಿ? ಅವ್ರದ್ದು ಏನು ತಪ್ಪಿದೆ, ಅವರಿಂದ ಸರ್ಕಾರಕ್ಕೆ ಏನು ನಷ್ಟ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟೀಕರಣ ಕೊಡಬೇಕಲ್ಲ. ಇಂಥ ವಿಷಯ ಸಲುವಾಗಿ ನಿರಾಣಿ ಅವರು ಅಪಾದಿತರು, ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಿ, ಅವ್ರ ಮೇಲೆ ಎನ್ಕ್ವೈರಿ ಮಾಡಿ ಹೇಳಬೇಕಲ್ಲ. ಏನೂ ಇರಲಾರ್ದೇ ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಕೆಲಸ ಮತ್ತು ಈ ತಮ್ಮ ಮೇಲಿರುವಂಥ ಕೇಸದ ವಿಷಯಾಂತರ ಮಾಡಲಿಕ್ಕೆ ಜನರ ಮನಸ್ಸನ್ನು ದಿಕ್ಕನ್ನು ಬದಲಿಸಿ ಮಾಡಿಸೋದ್ರ ಸಲುವಾಗಿ ಆಪಾದನೆ ಮಾಡಿದರೆ ಹೊರತು ಈ ಕೇಸಲ್ಲಿ ಒಂದಿಷ್ಟು ಉರುಳಿಲ್ಲ. ಇದಿಷ್ಟು ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದಂಥ ಮುರುಗೇಶ್ ನಿರಾಣಿ ಅವರ ಮಾತು. ಕ್ಯಾಮರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.